ಸೂರ್ಯ ಅವರೇ. ಏನೋ ಬೆಡ್ ಬ್ಲಾಕಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಶಾಸಕರ ವಿರುದ್ಧ ವಕೀಲರು ದೂರು ದಾಖಲಿಸಿದ್ದಾರೆ. ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ, ಉದಯ್ ಗರುಡಾಚಾರ್ ಮತ್ತು ಸತೀಶ್ ರೆಡ್ಡಿ ವಿರುದ್ಧ ಕೋಮು ಸೌಹಾರ್ದ ಕದಡುವ ಹೇಳಿಕೆ ನೀಡಿದ ಆರೋಪದ ಅಡಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಕೀಲ ಸೂರ್ಯ ಮುಕುಂದ್ ರಾಜ್ ದೂರನ್ನು ದಾಖಲಿಸಿದ್ದಾರೆ. ಬೆಡ್ ಬ್ಲಾಕಿಂಗ್ ಹಗರಣದಲ್ಲಿ ಒಂದು ಕೋಮಿನ ಬಗ್ಗೆ ಮಾತನಾಡಿ ಸಾರ್ವಜನಿಕರ ಶಾಂತಿ ಕದಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದೂರಲ್ಲಿ ವಕೀಲರು ಉಲ್ಲೇಖಿಸಿದ್ದಾರೆ. ಬಿಬಿಎಂಪಿಯ 8 ವಾರ್ ರೂಂಗಳ ಮೇಲೆ ಸಿಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಸಿಬಿ ದಾಳಿ ವೇಳೆ ಸಾಕಷ್ಟು ಪ್ರಮಾಣದ ಡೇಟಾವನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ. ಯಾವ ಯಾವ ಆಸ್ಪತ್ರೆಗಳು ದಂಧೆಯಲ್ಲಿ ಭಾಗಿಯಾಗಿದ್ವು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯಕ್ಕೆ 4 ಆಸ್ಪತ್ರೆಗಳು ದಂಧೆಯಲ್ಲಿ ಭಾಗಿಯಾಗಿರೋ ಬಗ್ಗೆ ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 4 ಆರೋಪಿಗಳನ್ನು ಬಂಧಿಸಿದ್ದೇವೆ. ನಮ್ಮ ಸಿಸಿಬಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸ್ತಗಿರಿ ಆಗಿರುವಂಥ ಆರೋಪಿಗಳು ಯಾವ ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ಬ್ಲಾಕ್ ಮಾಡಿದರು ಆ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ನಮ್ಮ ಪೊಲೀಸರು ಹೋಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಶಾಮೀಲಾಗಿದ್ದಾರೋ ಅದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ದಸ್ತಗಿರಿ ಆಗಿರುವಂಥ ಆರೋಪಿಗಳು ಬೆಂಗಳೂರಿನ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ಬಿಜೆಪಿ ನಾಯಕರ ಹೆಸರು ಕೇಳಿಬರ್ತಾ ಇದೆ. ಸಂಸದರು ಸೇರಿದಂತೆ ಎಲ್ಲರ ಬಂಧನವಾಗಬೇಕು. ನಾ ಮೊದಲೇ ಹೇಳಿದ್ದೆ, ಅವನು ಅಮಾವಾಸ್ಯೆ ಗಿರಾಕಿ, ಏನೋ ಓದಿರೋ ಹುಡುಗ ಚೆನ್ನಾಗಿದ್ದಾನೆ ಅಂದ್ಕೊಂಡಿದ್ದೆ, ಅಷ್ಟೇ ಬಿಡಿ ಅಂತ ಡಿಕೆಶಿ ವ್ಯಂಗ್ಯವಾಡಿದ್ರು. ಯಾರು ನಿಮ್ಮ ಎಂಪಿ ಮಾತಾಡ್ತಾ ಇದಾರೆ ಎಲ್ಲ ಇವ್ರ MLAಗಳು ಇವ್ರ ಕಾರ್ಯಕರ್ತರು ಜೊತೆಲಿರೋರೇ ಫೋನ್ ಮಾಡಿ ಅವ್ರ ಬ್ಲಾಕ್ ಮಾಡ್ತಿದ್ದಾರೆ. ಬ್ಲಾಕ್ ಮಾಡ್ತಾ ಇದ್ರು, ಬ್ಲಾಕ್ ಮಾಡಿಸ್ಬಿಟ್ಟು ದಂಧೆ ಮಾಡ್ತಾ ಇರೋದು ನನಗೆ ಎಲ್ಲರೂ ಪಾಪ ಅವ್ರು ಫೋನ್ ಮಾಡಿ ತಿಳಿಸಿದ್ರು. ನಾನು ಇಲ್ಲಿ ಬಂದು ಮಾತಾಡ್ಬೇಕಾರೆ ಐ ಹ್ಯಾವ್ ಮೇಡ್ ಮೈ ಓನ್ ಎಕ್ಸೈಸ್. ಮಾತಾಡಿದೀನಿ, ಚರ್ಚೆ ಮಾಡಿದೀನಿ, ಆ ಹುಡುಗರ ಹತ್ರ ಕೇಳಿದೀನಿ. ಇದೇ ಬಿಜೆಪಿ ಕಾರ್ಯಕರ್ತರು, ಲೀಡರ್ಗಳು, MLAಗಳೇ ಸೇರಿಸಿ ಇವತ್ತು ಬ್ಲಾಕ್ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಕೋವಿಡ್ ಕೇರ್ ಸೆಂಟರ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಸವದಿ, ಬೆಡ್ ದಂಧೆ ಹಗರಣವನ್ನ ಬಯಲಿಗೆ ಎಳೆದವರೇ ಶಾಸಕ ಸತೀಶ್ ರೆಡ್ಡಿ, ಸಂಸದ ತೇಜಸ್ವಿ ಸೂರ್ಯ. ಅವರು ಹೇಗೆ ದಂಧೆಯಲ್ಲಿ ಶಾಮೀಲಾಗ್ತಾರೆ, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಬಯಲಿಗೆ ಬಂದಿದೆ. ಹಗರಣ ಬಯಲಿಗೆಳೆದವರೇ ಶಾಮೀಲಾಗಿದ್ದಾರೆ ಅಂದ್ರೆ ಏನು ಅರ್ಥ? ಬೆಡ್ ಹಗರಣದಲ್ಲಿ ಬಿಜೆಪಿ ಶಾಸಕ ಕೈವಾಡವನ್ನ ಡಿಸಿಎಂ ಲಕ್ಷ್ಮಣ ಸವದಿ ತಳ್ಳಿ ಹಾಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ, ಈಗಲೇ ಯಾಕೆ ರಾಜಕಾರಣ ಮಾಡ್ತೀರಾ? ಜನರು ಪ್ರಾಣ ಬಿಡ್ತಿರುವ ಸಂದರ್ಭದಲ್ಲಿ ಬೆಡ್ ಬ್ಲಾಕಿಂಗ್ ಅಮಾನವೀಯ ಕೃತ್ಯ. ಇಂತಹ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಬೆಡ್ ಕೊಡಿಸುವ ಕೆಲಸ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳಬೇಕು. ಅದು ಬಿಟ್ಟು ಒಳ್ಳೆಯ ಕೆಲಸದಲ್ಲೂ ಹುಡುಕಬಾರದು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದರು. ಇವತ್ತು ಬೆಂಗಳೂರಿನಲ್ಲಿ ಬೆಡ್ಗಳ ಅವೈಲಬಿಲಿಟಿ ಆಗೋಂಗೆ ಮಾಡಿದ್ದಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ತೇಜಸ್ವಿ ಸೂರ್ಯ ಅವರಿಗೆ, ರವಿ ಸುಬ್ರಹ್ಮಣ್ಯ ಅವರಿಗೆ ಹಾಗೂ ಸತೀಶ್ ರೆಡ್ಡಿ ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಅದು ಬಿಟ್ಟು ಅದರೊಳಗಡೆ ಏನೋ ಹುಡುಕ್ತಾ ಇದ್ದಾರೆ ಅಂತಂತಂದರೆ ನಾನು ಅದಕ್ಕೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಛತ್ತೀಸ್ಗಢದಲ್ಲಿ ದುಸ್ಥಿತಿ ಬಂದಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಎಲ್ಲ, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಈ ಸಂದರ್ಭದಲ್ಲಾದರೂ ಕೂಡ ಈ ರಾಜಕೀಯ ಮಾತುಗಳನ್ನು ಬಿಟ್ಟು, ಅವರಿಗೂ ಕೋವಿಡ್ ಬಂದಿತ್ತು, ಅವರು ಅದರಿಂದ ಏನೋ ಸಫರ್ ಆಗಿದ್ದಾರೆ. ಈಗ ಅವರು ಸರ್ಕಾರಕ್ಕೆ ಅವರಿಗೇನಾದರೂ ಅಂತ ಒಂದು ಒಳ್ಳೆ ಐಡಿಯಾಗಳಿತ್ತು ಅಂದರೆ ಇದನ್ನು ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಲಹೆನ ಕೊಟ್ಟು, ಸಲಹೆನೇನಾದರೂ ಅನುಷ್ಠಾನ ಮಾಡಲಿಲ್ಲ ಅಂದರೆ ಪ್ರಶ್ನೆ ಮಾಡಲಿ. ಅದು ಬಿಟ್ಟು ಬರೀ ಹೇಳಿಕೆ ಕೊಟ್ಕೊಂಡು ಚುನಾವಣೆ ಇನ್ನೂ 2 ವರ್ಷದ ಆಚೆಗೆ ಬರೋದು ಸಿದ್ದರಾಮಯ್ಯನವರೇ, ಈಗಲೇ ಯಾಕೆ ರಾಜಕಾರಣ ಮಾಡ್ತಿದ್ರಿ? ಜನ ಸಾಯ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಒಂದು 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ಏನಾದ್ರೂ ಕೂಡ ಇದನ್ನು ತಡೆಗಟ್ಟುವಂಥದಕ್ಕೆ ಬೇಕಾದಂತಹ ಪೂರಕ ಸಲಹೆಗಳಿತ್ತು ಅಂದರೆ ಕೊಡಿ, ನಾವು ಖಂಡಿತ ಅದನ್ನು. ಬೆಂಗಳೂರಿನ ಖಾಸಗಿ ವೈದ್ಯಕೀಯ ಕಾಲೇಜು ಮುಖ್ಯಸ್ಥರ ಜೊತೆಗೆ ಸಚಿವ ಆರ್ ಅಶೋಕ್ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಅಶೋಕ್, ಬೆಡ್ ಸಮಸ್ಯೆಯ ಬಗ್ಗೆ ಚರ್ಚೆಯಾಗಿದೆ. ದಿನನಿತ್ಯದ ಬೆಡ್ ಇನ್ನೂ ನೀಡಿಲ್ಲ. ಖಡಕ್ ಸೂಚನೆ ನೀಡಿ 2 ದಿನದಲ್ಲಿ ಹಾಸಿಗೆ ನೀಡಬೇಕು ಅಂತ ಆದೇಶ ಕೊಟ್ಟಿದ್ದೇವೆ. 242 ಜನರಲ್, 103 ಐಸಿಯು, ಒಟ್ಟು 1135 ಬೆಡ್ಗಳನ್ನು 2 ದಿನದಲ್ಲಿ ಕೊಡಲೇಬೇಕು ಅಂತ ಸೂಚನೆ ಕೊಡಲಾಗಿದೆ ಅಂತ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ ಮತ್ತು ಕೊಡಲೇಬೇಕು ಅಂತಲೇ ಹೇಳಿದ್ರಿ. ಮ್ಯಾಕ್ಸಿಮಮ್ ಅವರಿಗೆ 2 ದಿನದ ಅವಕಾಶ ಮಾತ್ರ ಇವತ್ತು ಅವರಿಗೆ ಕೊಡ್ತೀವಿ. ಓನ್ಲಿ 2 ಡೇಸ್. ಜನರಲ್ ಬೆಡ್ಡನ್ನು 342 ಜನರಲ್ ಬೆಡ್ಡನ್ನು ಕೊಡಬೇಕು. ಅದೇ ರೀತಿ HDU ಬೆಡ್ಡನ್ನು 552 ಕೊಡಬೇಕು. ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ ಮತ್ತು ಕೊಡಲೇಬೇಕು ಅಂತಲೇ ಹೇಳಿದ್ವಿ. ಮ್ಯಾಕ್ಸಿಮಮ್ ಅವರಿಗೆ 2 ದಿನದ ಅವಕಾಶ ಮಾತ್ರ ಇವತ್ತು ಅವರಿಗೆ ಕೊಡ್ತೀವಿ. ಓನ್ಲಿ 2. ರಾಜ್ಯದಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೊರೋನಾ ನಿಯಂತ್ರಣಕ್ಕೆ ಸಿಎಂ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಜನತಾ ಕರ್ಫ್ಯೂ ವಿಫಲ ಆಗಬಾರದು ಅನ್ನೋದು ನಮ್ಮ ಬಯಕೆ ಅಂತ ಉಡುಪಿಯಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾದರೆ ಮತ್ತಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಹಾಗಾಗದಿರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳಿದ್ದಾರೆ. ನಾವು ನಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಜನತಾ ಕರ್ಫ್ಯೂ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ. ಮುಖ್ಯಮಂತ್ರಿಗಳ ಆಶಯದಲ್ಲಿ ಏನಿದೆ ಅಂತ ಹೇಳಿದರೆ, ಈ ಕೊರೋನಾ ಚೈನನ್ನು ಕಟ್ ಮಾಡಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಮತ್ತು ಜನಸಾಮಾನ್ಯರು ಮನೆಯೊಳಗೆ ಇದ್ದುಕೊಂಡೇ ಜನತಾ ಕರ್ಫ್ಯೂನ ಪಾಲಿಸಬೇಕು ಅನ್ನುವಂಥ ಭಾವನೆಗಳಿದೆ. ಇದನ್ನು ಅರ್ಥ ಮಾಡಿಕೊಂಡು ಭಾಳ ಕಟ್ಟುನಿಟ್ಟಾಗಿ ಕೆಲಸಗಳು ಮಾಡ್ತಾ ಇದ್ದೇವೆ. ನಾನು ತಮ್ಮ ಮೂಲಕ ಜನರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದರೆ, ವಿನಾಕಾರಣ ರಸ್ತೆಗಳಲ್ಲಿ ತಿರುಗಾಡೋದು, ಮನೆ ಹೊರಗಡೆ ಅಂಗಡಿ ಮುಂಗಟ್ಟಲ್ಲಿ ನಿಲ್ಲುವುದು ಇಂಥದ್ದನ್ನು ನಿಲ್ಲಿಸಿ ಮತ್ತು ಮನೆಯೊಳಗೆ ಇದ್ದುಕೊಂಡು ಈ ಕೊರೋನಾ ನಿಯಂತ್ರಣ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ರಾಜ್ಯದಲ್ಲಿ ಒಂದೊಂದೇ ಜಿಲ್ಲೆ ಲಾಕ್ಡೌನ್ ಮಾಡಿದ್ರೆ ಕೊರೋನಾ ನಿಯಂತ್ರಣಕ್ಕೆ ಬರೋದಿಲ್ಲ. ಎಕ್ಸ್ಪರ್ಟ್ ಹೇಳಿದ್ರೆ ಲಾಕ್ಡೌನ್ ಮಾಡಬಹುದು ಅಂತ ಬಳ್ಳಾರಿಯಲ್ಲಿ ಸಚಿವ ಆನಂದ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇರೋದು ಸೆಮಿ ಲಾಕ್ಡೌನ್. ಪೂರ್ಣ ಪ್ರಮಾಣದ ಲಾಕ್ಡೌನ್ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಕೊರೋನಾ 3 ಪಟ್ಟು ಹೆಚ್ಚಾಗಿದೆ. ಇದನ್ನ ನಿಯಂತ್ರಣ ಮಾಡಲು ಸ್ವಯಂ ನಿರ್ಬಂಧ ಮಾಡುವುದೇ ಒಳ್ಳೆಯದು ಅಂತ ಆನಂದ್ ಸಿಂಗ್ ಹೇಳಿದರು. ನೋಡಿ, ಇದು ಯಾವುದೋ ಒಂದು ಜಿಲ್ಲೆ ಮಾಡೋದ್ರಿಂದ ಇಲ್ಲ ಒಂದು ನಗರ ಮಾಡೋದ್ರಿಂದ ಒಂದು ರಾಜ್ಯ ಮಾಡೋದ್ರಿಂದ ಇದು ತಡೆ ಹಿಡಿಯೋದಕ್ಕೆ ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾನು. ಯಾಕಂದರೆ ಇದು ದೇಶದ ಬಹಳಷ್ಟು ಎಕ್ಸ್ಪರ್ಟ್ಗಳಿದ್ದಾರೆ. ಇದರಲ್ಲಿ ಯಾವ ರೀತಿ ಮಾಡಿದ್ರೆ ಇದನ್ನು ತಡೆ ಹಿಡಿಬೇಕು ಅನ್ನೋದನ್ನು ಅವ್ರ ಮುಖಾಂತರ ನಾವು ತಿಳ್ಕೋಬೇಕು. ಬಂದ್ ಮಾಡೋದ್ರಿಂದ ನಾವು ಇಲ್ಲಿ ಕರೋನಾವನ್ನು ತಡೆ ಹಿಡಿತೀವಿ ಅನ್ನೋದು ಸುಳ್ಳು. ಅದು ಯಾಕಂದರೆ ಇದು ಫುಲ್ ಬಂದೂ ಇಲ್ಲ, ಇದು ಸೆಮಿ ಫುಲ್. ಮಾಡಿದ್ರೂ ಕಷ್ಟ ಇದೆ, ಮಾಡದೆ ಹೋದ್ರೂ ಕಷ್ಟ ಇದೆ. ಅಂಥ ಒಂದು ಸಿಚುವೇಶನ್ನಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ. ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಹಾಗಾಗಿ ಪ್ಯಾನಿಕ್. ಮೇ 12ರ ಬಳಿಕ ಇಡೀ ರಾಜ್ಯ ಲಾಕ್ಡೌನ್ ಆಗಲಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಪೂರ್ಣ ಲಾಕ್ಡೌನ್ ಬಗ್ಗೆ ಚಿಂತನೆ ಇದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮುನ್ಸೂಚನೆ ಕೊಟ್ಟಿದ್ದಾರೆ. ಈಗಿನ ಜನತಾ ಲಾಕ್ಡೌನ್ ವಿಫಲವಾಗಿದೆ, ನಿರೀಕ್ಷೆ ಮಾಡಿದ್ದಷ್ಟು ಪ್ರಯೋಜನವಾಗಿಲ್ಲ. ಸಿಎಂ ಜೊತೆ ಚರ್ಚಿಸಿ ಕ್ರಮವನ್ನ ಕೈಗೊಳ್ತೇವೆ. ಚೈನ್ ಲಿಂಕ್ ಕಟ್ ಆಗಲು ಕನಿಷ್ಠ 14 ದಿನ ಬೇಕು. ಜನರು ಸಹಕಾರ ಅಗತ್ಯವಾಗಿ ನೀಡಲೇಬೇಕು. ಮೇ 12ರ ಬಳಿಕ ಪೂರ್ಣ ಲಾಕ್ಡೌನ್ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ ಅಂತ ಸುಧಾಕರ್ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ ಮಾಡ್ಬೋದಲ್ಲ ಸರ್ಕಾರ, ಯಾಕೆ ಚಿಂತನೆ ಮಾಡ್ತಿಲ್ಲ ಅಂತ? ಎಲ್ಲ ಚಿಂತನೆ ಮಾಡೋಣ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ 12ನೇ ತಾರೀಕಿಗೆ ಇದಾಗುತ್ತೆ. 12ನೇ ತಾರೀಕು ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡಿಕೊಂಡು ನಮ್ಮ ಮೂಲಭೂತ ಸೌಕರ್ಯ ಒಮ್ಮೆಲೇ ನಾವು 3 ಪಟ್ಟು 4 ಪಟ್ಟು ಹೆಚ್ಚು ಮಾಡಲಿಕ್ಕೆ ಆಗಲ್ಲ, ಸಮಯ ಬೇಕಾಗ್ತದೆ. ಹಾಗಾಗಿ ನಮಗೆ ಒಂದೇ ದಾರಿ ಏನು ಅಂತಂದರೆ ಸೋಂಕಿತರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ದಟ್ ಇಸ್ ದ ಓನ್ಲಿ ಸ್ಟ್ರಾಟಜಿ ವಿ ಹ್ಯಾವ್. ಕೇಳ್ತಿಲ್ವಲ್ಲ ಸರ್, ಅದಕ್ಕೆ ಏನು ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತೇಳಿ ಸರ್ಕಾರ ತೀರ್ಮಾನ. ಲಾಕ್ಡೌನ್ ಬಗ್ಗೆ ಸರ್ಕಾರದಿಂದ ಚಿಂತನೆಯೇ ಆಗಿಲ್ಲ. ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಹಾಗೂ ಸಚಿವರ ನಡುವೆ ಸಭೆಯೇ ನಡೆದಿಲ್ಲ. 11ನೇ ತಾರೀಕು ಸಭೆ ಸೇರಿ ನಿರ್ಧಾರ ಕೈಗೊಳ್ತೀವಿ. ಸದ್ಯಕ್ಕೆ 12ರ ತನಕ ಯಾವುದೇ ನಿರ್ಧಾರ ಇಲ್ಲ. ಜನತಾ ಕರ್ಫ್ಯೂ ವಿಸ್ತರಿಸೋ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ರೀತಿ ಯಾವುದೂ ಇದುವರೆಗೂ ಚರ್ಚೆ ಆಗಿರೋಂಥದ್ದಿಲ್ಲ. ಈಗಾಗಲೇ ಏನು ರಿಸ್ಟ್ರಿಕ್ಷನ್ ಇದೆಯೋ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾಡಿದ್ದಾರೆ. ಇದುವರೆಗೂ ಇದ್ಯಾವುದ್ರ ಬಗ್ಗೆ ಇನ್ಯಾವುದು ಬೇರೆ ಮುಂದಿನ ವಿಸ್ತರಣೆ ಮಾಡೋದಾಗಲಿ ಅಥವಾ ಇನ್ನೇ ಬದಲಾವಣೆ ಮಾಡೋದ್ರ ಬಗ್ಗೆ ಇದ್ಯಾವುದೂ ಇಲ್ಲ. ಈಗೇನಿದೆಯೋ ಈಗಿರೋಂಥದ್ದನ್ನ ಮುಂದುವರಿಯುವಂಥದ್ದಾಗುತ್ತೆ. 12ನೇ ತಾರೀಕುವರೆಗೂ ಈ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ತದನಂತರ ಏನನ್ನು ಮಾಡಬೇಕು ಅಂತ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ನಿರ್ಧಾರ ಮಾಡುವಂಥದ್ದಾಗುತ್ತೆ ಅಂತ ತಿಳಿಸಿ. ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ಪೀಠದ ಬಸವ ನಾಗೇದೇವ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ. ಚಿತ್ರದುರ್ಗ ನಗರದ ಓಬವ್ವ ಪ್ರತಿಮೆ ಬಳಿ ಸಾಂಕೇತಿಕವಾಗಿ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಕೊರೋನಾ ನಿಯಂತ್ರಿಸುವಲ್ಲಿ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ. ಬಹಳ ಹೀನಾಯ ಸ್ಥಿತಿಗೆ ರಾಜ್ಯ ಬಂದಿದೆ. ಇದರಿಂದ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಶಿಫಾರಸು ಮಾಡಬೇಕು ಅಂತ ಛಲವಾದಿ ಪೀಠದ ಬಸವ ನಾಗೇದೇವ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಸಂವಿಧಾನಬದ್ಧವಾಗಿ ಜೀವಿಸುವಂತ ಹಕ್ಕನ್ನ ಕಾಪಾಡಿಕೊಂಡು ಜನರನ್ನ ರಕ್ಷಣೆ ಮಾಡಬೇಕಾದಂಥ ರಾಜ್ಯ ಸರ್ಕಾರ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಫಲವನ್ನು ಕಂಡಿದೆ. ಭಾಳ ಹೀನಾಯವಾದಂಥ ವಿಫಲತೆಯನ್ನು ಕಂಡಿದ್ದು ನಮಗೆ ಭಾಳ ವಿಷಾದವಾದಂಥ ಸಂಗತಿಯಾಗಿದೆ. ಆದರೆ ಕೊರೋನಾ ರೋಗಿಗಳು ಅಂದರೆ ಭಾಳ ಹೀನಾಯವೇ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಛಲವಾದಿ ಗುರುಪೀಠದ ಜಾಗದಲ್ಲೇ ಕೂಡ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯನ್ನು ಮಾಡೋ ಅಂಥ ವಿಚಾರಕ್ಕೆ ಮತ್ತು ಆಕ್ಸಿಜನ್ ಘಟಕವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಸಹಕರಿಸೋದಕ್ಕೆ ತಯಾರಿದ್ದೀನಿ. ಸಂವಿಧಾನಬದ್ಧವಾಗಿ ಜೀವಿಸುವಂಥ ಇನ್ನುಳಿದ 10 ಪ್ರಮುಖ ಸುದ್ದಿಗಳು